ಹೆಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಟ್ರೂ ಮೀಡಿಯಾ ಕನ್ನಡ. ನಾನು ಶಕೀಲ್ ಅಹಮದ್ ಓದಿಗ್ರೆ. ವೀಕ್ಷಕರೇ, ನಮ್ಮ ಚಾನಲ್ ನ ಇನ್ನೂ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡೋದರ ಮುಖಾಂತರ ನಮಗೆ ತಿಳಿಸಿ. ಸೋಷಿಯಲ್ ಮೀಡಿಯಾ ಓಪನ್ ಮಾಡ್ತಿದ್ದೀರಾ? ಓಪನ್ ಮಾಡಿದ ತಕ್ಷಣ ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಮರು ಅರ್ಜಿ, 5,000 KYC ಇದೆಲ್ಲ ನ್ಯೂಸ್ ಬರ್ತಾ ಇದೆಯಾ? ನಿಜವಾದ ಮಾಹಿತಿ ಏನು? ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ನಾನು ನಿಮಗೆ ಮಾಹಿತಿಯನ್ನ ಕೊಡ್ಲಿದ್ದೇನೆ. ಅರ್ಹ ಫಲಾನುಭವಿಗಳಿಗೆ ಈ ಯೋಜನೆಯನ್ನ ಕೊಡ್ಲಿಕ್ಕೋಸ್ಕರ ಸರ್ಕಾರ ಮರು ಅರ್ಜಿ ಕರೆ ಮಾಡ್ತಾ ಇದೆ. ಹೌದು, ಇದು ನಿಜ. ಅಧಿಕೃತ ಇನ್ನು ಘೋಷಣೆ ಆಗಿಲ್ಲ, ಆದ್ರೆ ಇದು ನಿಜ. ಯಾರು ಅರ್ಹರಿಲ್ಲ ಅವರಿಗೆ ಈ ಯೋಜನೆಯನ್ನ ನಿಲ್ಲಿಸಲಿಕ್ಕೆ ಈ ಒಂದು ಮರು ಅರ್ಜಿಯನ್ನ ಸರ್ಕಾರ ಈಗಾಗಲೇ ತಯಾರಿಯನ್ನ ನಡೆಸಿದೆ. ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಕರಿಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ, ಎಲ್ಲಾ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಂಡು ಸರ್ಕಾರದ ಅಧಿಕೃತ ಕೇಂದ್ರಗಳಾಗಿರುವಂತಹ ಕರ್ನಾಟಕ ಒನ್, ಗ್ರಾಮ ಒನ್ ಹಾಗೆ ಬೆಂಗಳೂರು ಒನ್ ನಲ್ಲಿ ಮಾತ್ರ ನೀವು ಅರ್ಜಿಯನ್ನ ಸಲ್ಲಿಸಬೇಕು. ಇಲ್ಲಿ ಸರ್ಕಾರದ ನಿಗದಿತ ಶುಲ್ಕ ಮಾತ್ರ ಪಡೆಯಲಾಗುತ್ತದೆ. ಯಾವೆಲ್ಲ ದಾಖಲೆಗಳು ಬೇಕು? ಆಧಾರ್ ಕಾರ್ಡ್, ಸಾಮಾನ್ಯವಾಗಿ ಆಧಾರ್ ಕಾರ್ಡ್ ಇದ್ದೇ ಇರುತ್ತೆ ನಿಮ್ಮ ಹತ್ರ. ಹಾಗೆ ಬ್ಯಾಂಕ್ ಪಾಸ್ಬುಕ್, ರೇಷನ್ ಕಾರ್ಡ್, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆಗಿರ್ಬೋದು. ಹಾಗೆ SC ST ಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಆದ್ರೆ ಅಧಿಕೃತ ಘೋಷಣೆ ಆದ್ಮೇಲೆ ಇದೆಲ್ಲದಕ್ಕೂ ಒಂದು ಸಂಪೂರ್ಣವಾಗಿ ಮಾಹಿತಿಯನ್ನ ನಾನು ನಿಮ್ಗೆ ಕೊಡ್ತೀನಿ. ಆದ್ರೆ ನೀವು ತಯಾರಾಗಿರಿ, ಯಾವಾಗ ಬೇಕಾದ್ರೂ ಅರ್ಜಿಯನ್ನ ಕರಿಬಹುದು. ಎಲ್ಲಿ ಅರ್ಜಿ ಹಾಕ್ಬೇಕು, ಯಾವೆಲ್ಲ ದಾಖಲೆಗಳು ಬೇಕು ಅಂತೇಳಿ ಸಂಪೂರ್ಣವಾಗಿ ಮಾಹಿತಿಯನ್ನ ನಾನು ಕೊಟ್ಟಿದ್ದೀನಿ ಅನ್ಕೊಳ್ತೀನಿ. ದಯಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ. ಕಾಮೆಂಟ್ ಮಾಡೋದ್ರ ಮುಖಾಂತರ ನಮಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಬೇಕು. ಧನ್ಯವಾದಗಳು.